ಅಜಾನ್ ಕೊಡುವಾಗ ಮಾತನಾಡುವಂತಹ ಚಾಳಿ ನಮ್ಮಲ್ಲಿ ಹಲವರಿಗಿದೆ ಅಲ್ವಾ. ಅಜಾನ್ ಕೇಳ್ತಾ ಇದೆ, ನಾವೇನು ಮಾಡ್ತೀವಿ, ನಮ್ಮ ಪಾಡಿಗೆ ಮಾತಾಡ್ತಾ ಇರ್ತೀವಿ, ಹೌದಾ ಅಲ್ವಾ. ಏನಾಗುತ್ತೆ ಗೊತ್ತಾ, ಅಜಾನ್ ಕೊಡುವಾಗ ಮಾತಾಡಿದರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಹೇಳ್ತೀನಿ. ಒಬ್ಬ ವ್ಯಕ್ತಿ ಕುರ್ಆನ್ ಓದ್ತಾ ಇದ್ದಾನೆ, ಮತ್ತೊಬ್ಬ ಜಿಕ್ರ್ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಸ್ವಲಾತ್ ತಸ್ಬೀಹ್ಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ಏನಾದರೂ ಅಜಾನ್ ಕೇಳಿದರೆ ಏನು ಮಾಡಬೇಕು ಗೊತ್ತಾ? ಸುಮ್ಮನೆ ನಿದ್ದು ಬಿಡಬೇಕು. ಅಜಾನ್ ಮುಗಿದ ಬಳಿಕ ನಂತರ ಅದನ್ನು ಮುಂದುವರಿಸಬೇಕಾಗ್ತದೆ. ಅಂದರೆ ಕುರ್ಆನ್ ಕೂಡ ಓದುವಾಗ ಅಜಾನ್ ಕೊಟ್ಟರೆ ನಾವು ಅದನ್ನು ನಿಲ್ಲಿಸಿ ಅಜಾನಿಗೆ ಕಿವಿಗೊಡಬೇಕು, ಅದಕ್ಕೆ ಜವಾಬ್ ನೀಡಬೇಕು. ಹೀಗಿರುವಾಗ ನಾವೇನಾದರೂ ಅಜಾನ್ನ ಸಮಯದಲ್ಲಿ ದುನಿಯಾದ ಮಾತುಕತೆ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಏನಾಗುತ್ತೆ ಅಂದರೆ, ಮರಣ ಹೊಂದುವಾಗ ನೀಚವಾದಂತಹ ರೀತಿಯಲ್ಲಿ ಮರಣ ಹೋಗ್ತಾನೆ. ಈಮಾನ್ ಇಲ್ಲದೆ ಮರಣ ಹೊಂದಬೇಕಾಗಿ ಬರ್ತದೆ ಅಂತ ಮೊನ್ನೆ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಅಲ್ವಾ. ನೀಚವಾದಂತಹ ರೀತಿಯಲ್ಲಿ ಮರಣ ಹೊಂದಬೇಕಾಗ್ತದೆ. ಯಾವಾಗ? ಅಜಾನ್ ಕೊಡುವಾಗ ನಾವು ಮಾತನಾಡಿದರೆ ಅಜಾನ್ಗೆ ಕಿವಿಗೊಡದೆ